Good morning, all my students. Today we are discussing about the Greek civilization. ವಿದ್ಯಾರ್ಥಿನಿಯರೇ, ಈಗಾಗಲೇ ನಾನು ಗ್ರೀಕ್ ಸಿವಿಲೈಸೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲಿ ನಾನು 10 ಮಾರ್ಕ್ಸ್ ಪ್ರಶ್ನೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. Explain the cultural contributions of the Greek civilizations ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ನಾನು ಇಂಟ್ರೊಡಕ್ಷನ್ ಆಗಿರ್ಬೋದು, ಲಿಟರೇಚರ್ ಆಗಿರ್ಬೋದು, ಸೈನ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಶ್ರೇಷ್ಠ ತತ್ವಜ್ಞಾನಿಗಳ ಬಗ್ಗೆ ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ. ಬಹುಶಃ ತತ್ವಜ್ಞಾನಿಗಳಲ್ಲಿ ಸಾಕ್ರಟಿಸ್ ಬಗ್ಗೆ ಆಗಿರ್ಬೋದು, ಅಥವಾ ಪ್ಲೇಟೋ ಆಗಿರ್ಬೋದು, ಅಥವಾ ಅರಿಸ್ಟಾಟಲ್ ಬಗ್ಗೆ ನಾನು ಈ 3 ವ್ಯಕ್ತಿಗಳ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ನಿಮಗೆ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಪಾಯಿಂಟ್ಸ್ ನೋಡಿದ್ರೆ ದ ರಿಲಿಜಿಯಸ್ ಪಾಲಿಸಿ, ಆಮೇಲೆ ಒಲಿಂಪಿಕ್ ಗೇಮ್ಸ್, ಆಮೇಲೆ ಅದೇ ರೀತಿಯಾಗಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಧಾರ್ಮಿಕ ನೀತಿ. ಗ್ರೀಕ್ ನಾಗರಿಕತೆ ನೋಡಿದ್ರೆ ಧಾರ್ಮಿಕವಾಗಿ ಯಾವ ರೀತಿಯಾಗಿತ್ತು? ಬಹುಶಃ ನಾವು ಗ್ರೀಕ್ ನಾಗರಿಕತೆಯನ್ನು ನಾವು ಸ್ಟಡಿ ಮಾಡಿದಾಗ ಇವತ್ತು ನಾವು ದೇವರ ಬಗ್ಗೆ ನಂಬಬಹುದು ಅಥವಾ ನಂಬದೇ ಇರಬಹುದು, ಹೌದಾ? ಆದರೆ ದೇವತೆಗಳ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ, ಯಾರು? ಗ್ರೀಕರು. ಆಮೇಲೆ ದೇವರ ಬಗ್ಗೆ ಭಯ ಎಂಬುದೇ ಅವರಿಗೆ ಇರಲಿಲ್ಲ ಅಂತ ತಿಳಿದು. ಆದರೂ ಕೂಡ ಅನೇಕ ದೇವತೆಗಳನ್ನ ಪೂಜಿಸ್ತಾ ಇದ್ರು, ದೇವರಲ್ಲಿ ನಂಬಿಕೆಯನ್ನ ಹೊಂದಿದ್ರು, ಕೆಲವರು ಕಳ್ಕೊಂಡಿದ್ರು ಅಂತ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಅದಕ್ಕಾಗಿ ಇವ್ರ ಕಾಲದಲ್ಲಿ ಅನೇಕ ದೇವತೆಗಳನ್ನು ಕೂಡ ಪೂಜಿಸ್ತಾ ಇದ್ರು ಅನ್ನೋದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಉದಾಹರಣೆಗಾಗಿ ಡೆಮಿಟರ್ ಅನ್ನುವಂತ ಭೂದೇವಿಯನ್ನ ಪೂಜಿಸ್ತಾ ಇದ್ರು. ಆಮೇಲೆ ಪೊಸಿಡಾನ್ ಅನ್ನುವಂತ ಸಮುದ್ರಾಧಿಪತಿಯಾಗಿದ್ದರು ಎಂದು ಕೂಡ ನಮಗೆ ತಿಳಿದು ಬರ್ತದೆ. ಇನ್ನ ಅಥಿನಾ, ಬಹುಶಃ ನಿಮ್ಗೆ ಗೊತ್ತಿರಬಹುದು, ಅಥೆನ್ಸ್. ಈ ಅಥಿನಾ ಅನ್ನುವಂತ ದೇವತೆಯಾಗಿದ್ದಳು, ಅತಿ ಶ್ರೇಷ್ಠ ದೇವತೆಯಾಗಿದ್ದಳು. ಅಥೆನ್ಸ್ ಮತ್ತು ಸ್ಪಾರ್ಟಾ ಈ 2 ಪ್ರಮುಖ ನಗರಗಳಲ್ಲಿ ಅಥಿನಾ ಜ್ಞಾನ ದೇವತೆಯಾಗಿದ್ದಳು, ಎಲ್ಲ ಕಲೆಗಳ ಅಧಿದೇವತೆಯಾಗಿದ್ದಳು ಅಂತ ತಿಳಿದು ಬರ್ತದ. ಅದಕ್ಕಾಗಿ ಅಥಿನಾ ಅನ್ನುವಂತ ದೇವತೆಯನ್ನ ಅಸಂಖ್ಯಾತ ಜನರು, ಅಂದ್ರೆ ಗ್ರೀಕ್ ಜನರು ಏನ್ ಮಾಡ್ತಾ ಇದ್ರು? ಪೂಜಿಸ್ತಾ ಇದ್ರು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಆದ್ರೆ ದೇವರನ್ನ ಪೂಜಿಸುವಲ್ಲಿ ಸಮಯವನ್ನ ಅಷ್ಟೊಂದು ಬಳಸ್ತಾ ಇರಲಿಲ್ಲ, ಅಂದ್ರೆ ಸಮಯವನ್ನು ಹೆಚ್ಚು ಕಳೆದು ವೆಚ್ಚ ಮಾಡ್ತಾ ಇರಲಿಲ್ಲ. ಆದ್ರೆ ಅವರಿಗೆ ಸಮಯ ಕೂಡ ಇರಲಿಲ್ಲ, ಧಾರ್ಮಿಕವಾಗಿರ್ತಕ್ಕಂಥ ಪೂಜೆ ಪುರಸ್ಕಾರ ಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಸಮಯ ಕೂಡ ಇರಲಿಲ್ಲ ಅಂತ ತಿಳಿ ಬರ್ತದೆ. ಆದರೂ 12 ಒಲಿಂಪಿಯನ್ಗಳು ಗ್ರೀಕರ ದೇವರುಗಳು ಅಂತ ಹೇಳ್ತಾರೆ. ಇವರಲ್ಲಿ 3 ಅತಿ ಪ್ರಮುಖ ದೇವತೆಯರಾಗಿದ್ರು. ಅವರ ಹೆಸರು ಗೊತ್ತಿದೆ. ಜಿಯಸ್ ಅನ್ನುವಂಥ ದೇವತೆ, ಅಪೋಲೋ ಅನ್ನುವಂಥ ದೇವತೆ ಆಗಿರ್ಬೋದು, ಅದೇ ರೀತಿಯಾಗಿ ಅಥಿನಾ ಅನ್ನುವಂಥ ದೇವತೆಗಳನ್ನ ಪೂಜಿಸ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಇನ್ನ ಜಿಯಸ್ ಅನ್ನುವಂಥ ದೇವತೆ ಬಹುಶಃ ಏನಾಗಿತ್ತಂದ್ರೆ ಇಲ್ಲಿ ದೇವತೆಗಳ ಒಡೆಯ ಜಿಯಸ್, ದೇವತೆಗಳ ಒಡೆಯ, ಮಾನವರ ಜನಕ ಅಂತ ಇವನು ಕರೀತಾರೆ. ಯಾರನ್ನ? ಈ ಜಿಯಸ್ ಅನ್ನುವಂತ ದೇವತೆಯನ್ನ. ಇನ್ನು ಅಪೋಲೋ ಯಾರಂದ್ರೆ ಜಿಯಸ್ನ ಮಗ ಅಂತ ತಿಳಿದುಕೊಳ್ತಾರೆ. ಇನ್ನು ಅಥಿನಾ ನಗರಗಳ ರಕ್ಷಕಿಯಾಗಿದ್ದರು. ನಗರವನ್ನ ರಕ್ಷಣೆ ಮಾಡತಕ್ಕಂಥ ದೇವತೆ ಯಾರಾಗಿದ್ದಂದ್ರೆ ಅಥಿನಾ ಆಗಿದ್ದಳು ಅಂತ ತಿಳಿದುಕೊಳ್ತಾರೆ. ಅದು
ಆದರೆ ಯಾವುದೇ ಚರ್ಚ್ಗಳಾಗಲಿ ಪವಿತ್ರ ಗ್ರಂಥಗಳಾಗಲಿ ಇವ್ರ ಕಾಲದಲ್ಲಿ ಇರಲಿಲ್ಲ. ಇನ್ನು ಕ್ರಿಸ್ತ ಪೂರ್ವ 776ರಲ್ಲಿ ಒಲಿಂಪಿಯಾ ಹಬ್ಬದ ಆಚರಣೆ ರೂಢಿಯಲ್ಲಿ ಬರ್ತದೆ. ಒಲಿಂಪಿಯಾ ಅಂತ ಒಂದು ಹಬ್ಬದ ಆಚರಣೆ ಗ್ರೀಕ್ ರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಬಹುಶಃ ಅದು ಎಲ್ಲಿ ಬರ್ತದಂದ್ರೆ ಬಹುಶಃ ಈ GS ದೇವಾಲಯವಿದ್ದಂಥ ಸ್ಥಳದಲ್ಲಿ. ಆದರೆ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಉಂಟಾಗಿರ್ತಕ್ಕಂಥ ಭೂಕಂಪದಿಂದ ಮುಚ್ಚಿ ಹೋಗಿತ್ತು. ಆಮೇಲೆ ದೇವಸ್ಥಾನದಲ್ಲಿ ಬೃಹದಾಕಾರದ ಒಂದು ವಿಗ್ರಹವಿತ್ತು. ಇದನ್ನು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಒಟ್ಟಾರೆ ದೇವತೆಗಳ ಬಗ್ಗೆ ಅವರು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಅನ್ನೋದು ಸಾಮಾನ್ಯವಾಗಿ ತಿಳಿದು ಬರ್ತದೆ. ಇನ್ನು ಬಹಳಷ್ಟು ಇಂಪಾರ್ಟೆನ್ಸ್ ಅಂದ್ರೆ ಒಲಿಂಪಿಕ್ಸ್ ಗೇಮ್ ಬಗ್ಗೆ ನಮಗೆ ಗೊತ್ತಿದೆ. ಸದೃಢ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸನ್ನ ಕಾಣಬಹುದು. ಹೌದಾ? ಫಿಸಿಕಲಿ ಫಿಟ್ ಇದ್ರೆ ಮೆಂಟಲಿ ಫಿಟ್ ಆಗಿರುತ್ತೆ. ಅದಕ್ಕಾಗಿ ಶ್ರೇಷ್ಠ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಹೇಳ್ತಾನೆ, ಸದೃಢ ದೇಹದಲ್ಲಿ ಮಾತ್ರ ಸದೃಢ ಮನಸ್ಸನ್ನ ಕಾಣಬಹುದು ಅನ್ನುವಂಥ ವಿಚಾರವನ್ನ ಚಿಂತನೆಯನ್ನ ಹೇಳಿರ್ತಕ್ಕಂಥ ವ್ಯಕ್ತಿ ಪ್ಲೇಟೋ. ಅದಕ್ಕಾಗಿ ಇವರು ಆಟ ಪಾಠಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸಿದ್ರು. ಅದಕ್ಕಾಗಿ ದ ಫಸ್ಟ್ ಒಲಿಂಪಿಕ್ಸ್ ಗೇಮ್ಸ್ were held in 776 BC. ಹೌದಾ? ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ ಕ್ರೀಡೆಗಳು ಎಲ್ಲಿ ಪ್ರಾರಂಭವಾದಂದ್ರೆ ಗ್ರೀಕ್ ರಾಷ್ಟ್ರದಲ್ಲಿ. ಆಮೇಲೆ ಫಸ್ಟ್ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ ಕ್ರೀಡೆಗಳು ನಡೆದದ್ದು ಅಥೆನ್ಸ್ ನಗರದಲ್ಲಿ ಅನ್ನೋದು ನಮಗೆ ಸ್ಪಷ್ಟವಾಗಿರುತ್ತೆ. ಅಂದ್ರೆ ಇವತ್ತು ನಾವು ಒಲಿಂಪಿಕ್ಸ್ ಕ್ರೀಡೆಗಳನ್ನು ಏನ್ ಕರಿತೀವಿ, ಆ ಒಲಿಂಪಿಕ್ಸ್ ಕ್ರೀಡೆಗಳು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವಾದದ್ದು ಅಥೆನ್ಸ್ ಅನ್ನುವಂತ ನಗರದಲ್ಲಿ ಇರೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅದಕ್ಕಾಗಿ ಈ ಒಲಿಂಪಿಕ್ಸ್ ಕ್ರೀಡೆಗಳು ನಿಮ್ಗೆ ಗೊತ್ತಿರಬಹುದು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವ ಅಂದ್ರೆ ಎವ್ರಿ 4 years, 4 ವರ್ಷಕ್ಕೊಮ್ಮೆ. 4 ವರ್ಷಕ್ಕೊಮ್ಮೆ ಈ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಉಂಟು. ಅದಕ್ಕಾಗಿ ಒಲಿಂಪಿಕ್ಸ್ ಕ್ರೀಡೆಗಳನ್ನು ಪ್ರಾರಂಭ ಮಾಡಿದವರೇ ಬಹುಶಃ ನಮ್ಮದ ಗ್ರೀಕರನ್ನು ನೆನಪಿಸಿಕೊಳ್ಬೇಕಾಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಈ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಅನೇಕ ಕ್ರೀಡೆಗಳನ್ನ ಭಾಗವಹಿಸ್ತಾ ಇತ್ತು. ಅಥ್ಲೆಟಿಕ್ಸ್ ಅಂತ ಏನು ಕರಿತೀವಿ ಅವುಗಳನ್ನ ನಡೆಸ್ತಾ ಇದ್ರು, ಓಪನ್ ಆಗಿ ನಡೆಸ್ತಾ ಇದ್ರು. ಯಾರು ಈ ಸ್ಪರ್ಧೆಯಲ್ಲಿ ಒಲಿಂಪಿಕ್ಸ್ ಕ್ರೀಡೆಯೊಳಗೆ ಯಾರು ಗೆಲುವನ್ನು ಸಾಧಿಸ್ತಾರೆ, ಆ ಗೆಲುವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿಗಳು ಬಹುಶಃ ಈ ದೇವರ ಕೃಪೆಗೆ ಅವರು ಒಳಗಾಗ್ತಾರ. ಅಥೆನ್ ದೇವತೆಗೆ ಅಥವಾ ದೇವರ ಕೃಪೆಗೆ ಅವರು ಒಳಗಾಗ್ತಾರ ಅನ್ನುವಂಥ ಒಂದು ಅವರ ಚಿಂತನೆ, ಅವರ ವಿಚಾರ ಇತ್ತು ಅಂತ ಹೇಳ್ತಾರೆ. ಇನ್ನು ಒಲಿಂಪಿಕ್ಸ್ ಕ್ರೀಡೆಗಳು ಏನೇ ನಡೆಸ್ತಾ ಇದ್ರೆ ಅಂದ್ರೆ ಬಹುಶಃ ಜಂಪಿಂಗ್ ಹೇಳ್ತೀವಿ ನಾವು, ಉದ್ದ ಜಿಗಿತ. ಆಮೇಲೆ ರನ್ನಿಂಗ್ ಕೂಡ ನಡೀತಾ ಇತ್ತು. ಡಿಸ್ಕಸ್ ಥ್ರೋ, ಚಕ್ರ ಎಸೆತ, ಜಾವ್ಲಿನ್ ಥ್ರೋ, ಬರ್ಜಿ ಎಸೆತ, ಆಮೇಲೆ ರೆಸ್ಲಿಂಗ್, ಕುಸ್ತಿ ಕೂಡ ಇತ್ತು. ಹೌದಾ? ಈ ಎಲ್ಲ ಆಟ ಪಾಠಗಳು ಏನು ನಡೀತಾ ಇತ್ತು ಅಂದ್ರೆ ಈ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತಾ ಇದ್ದು. ಕ್ರೀಡೆಗಳಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ಗೆಲುವನ್ನು ಸಾಧಿಸ್ತಾರೆ ಅವರಿಗೆ ಅವಾರ್ಡ್ಗಳನ್ನ ನೀಡ್ತಾ ಇದ್ರು. ದ ವಿನ್ನರ್ಸ್ ವೇರ್ ಅವಾರ್ಡೆಡ್ ದ ಅಲಿವ್ ಕಿರೀಟಗಳಿಂದ ಅವರನ್ನ ಗೌರವಿಸಲಾಗ್ತಾ ಇತ್ತು. ಅಲಿವ್ ಕಿರೀಟಗಳಿಂದ ಅವರನ್ನ ಗೌರವಿಸಿ ಅವರನ್ನ ಸನ್ಮಾನಿಸಲಾಗ್ತಾ ಇತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನ ನಾನು ಇಲ್ಲಿ ಮ್ಯಾರಥಾನ್ ಅನ್ನುವಂತ ಒಂದು ಪದವನ್ನು ಬರ್ತದೆ. ಮ್ಯಾರಥಾನ್ ಕದನದಲ್ಲಿ ಒಂದು ಕದನ, ಅದು ಅಥೆನ್ಸದ ಜನರು ಯಾರ ಮೇಲೆ ಯುದ್ಧ ಮಾಡ್ತಾರೆ? ಪರ್ಷಿಯನ್ರ ಮೇಲೆ ಯುದ್ಧವನ್ನು ಮಾಡ್ತಾರೆ. ಆ ಪರ್ಷಿಯನ್ರ ವಿರುದ್ಧ ಯುದ್ಧ ಮಾಡಿದಾಗ ಅಥೆನ್ಸ್ ಏನ್ ಮಾಡ್ತಾರ? ಅಥೆನ್ಸ್ ನಗರ ಏನಾಗ್ತಂದ್ರೆ ಗೆಲುವನ್ನು ಸಾಧಿಸ್ತದೆ. ಅದಕ್ಕೆ ಈ ಅಥೆನ್ಸ್ ಯಾವಾಗ ಜಯವನ್ನು ಸಂಪಾದಿಸಿತ್ತು, ಆ ವಿಜಯದ ಸಮಾಚಾರವನ್ನು ತಿಳಿಸಲಿಕ್ಕೆ ಒಬ್ಬ ಸೈನಿಕರನ್ನು ಕೊಟ್ಟು ಕಳಿಸ್ತಾರೆ. ಅವನ ಹೆಸರ ಫಿಲಿಫೈಡ್ಸ್ ಅನ್ನುವಂತ
ಒಬ್ಬ ಸೈನಿಕನನ್ನ ಅಥೆನ್ಸ್ಗೆ ಕಳುಹಿಸ್ತಾರೆ. ಅವಾಗ ಸುಮಾರಾಗಿ 26 ಮೈಲ್ ಅಥವಾ 42.2 ಕಿಲೋಮೀಟರ್ಸ್ ದೂರವನ್ನ ಏನ್ ಮಾಡ್ತಾನೆ ಆ ಫಿಲಿಪೈನ್ಸ್ ಏನ್ ಮಾಡ್ತಾನೆ, ವಿಶ್ರಾಂತಿಯನ್ನು ಪಡೆದೇ ಏನ್ ಮಾಡ್ತಾನಂದ್ರೆ ಆ ಓಡಿ ಹೋಗ್ತಾನೆ. ಅಂದ್ರೆ ಆ ಗೆಲುವಿನ ವಿಷಯವನ್ನು ತಿಳಿಸ್ಲಿಕ್ಕೆ ಓಡೋಡಿ ಹೋಗ್ತಾನೆ ಸುಮಾರು 42 ಕಿಲೋಮೀಟರ್ ವರೆಗೆ. ಕೊನೆಗೆ 42 ಕಿಲೋಮೀಟರ್ಗಳಿಗೆ ಓಡಿ ಏನಾಗ್ತದಂದ್ರೆ ಸುಸ್ತಾಗಿ ಖುಷಿಲಿ ಏನಾಗ್ತಾನಂದ್ರೆ ಮರಣ ಹೊಂದ್ತಾನೆ. ಯಾರು? ಫಿಲಿಪೈನ್ಸ್. ಬಹುಶಃ ಆ ವ್ಯಕ್ತಿ ಖುಷಿಗೆ ಮರಣವನ್ನು ಅಪ್ಪಿದಾಗ ಆ ಘಟನೆಯ ಒಂದು ನೆನಪಿಗಾಗಿ, ಆ ವ್ಯಕ್ತಿಯ ಒಂದು ಸ್ಮರಣಾರ್ಥವಾಗಿ ಇವತ್ತು ನಮ್ಮ ಈ ಒಲಿಂಪಿಕ್ಸ್ ಕ್ರೀಡೆಯೊಳಗ ಮ್ಯಾರಥಾನ್ ಅನ್ನುವಂಥ ಓಟವನ್ನ ಸೇರಿಸಲಾಯಿತು. ಅಂದಿನಿಂದನೇ ಈ ಮ್ಯಾರಥಾನ್ ಅನ್ನುವಂಥ ಓಟವನ್ನ ಸೇರ್ಪಡೆ ಮಾಡಲಾಯಿತು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇಷ್ಟು ನಾವು ಒಲಿಂಪಿಕ್ಸ್ ಬಗ್ಗೆ ಆಯಿತು. ಇನ್ನ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್ ಬಗ್ಗೆ ಗ್ರೀಕರು ಸಾಕಷ್ಟು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಸರ್ವಾಂಗೀಣವಾಗಿರ್ತಕ್ಕಂಥ ಪ್ರಗತಿಯನ್ನ ಸಾಧಿಸಿದರು. ಅನೇಕ ನಗರ ರಾಜ್ಯಗಳ ಕುಲದೇವತೆಗಳು ವಾಸ್ತುಸ್ಥಾನವಾಗಿರುವುದರಿಂದ ಆಕರ್ಷಕವಾಗಿ ಸುಂದರವಾಗಿರ್ತಕ್ಕಂಥ ಒಂದು ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದರು. ಆಮೇಲೆ ಬಹುಶಃ ಪ್ರಾರಂಭದಲ್ಲಿ ಮರವನ್ನು ಬಳಸ್ತಾ ಇದ್ರು ಟೆಂಪಲ್ಸ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ. ನಂತರ ಸುಟ್ಟ ಇಟ್ಟಿಗೆಯನ್ನ ಬಳಸ್ತಾರೆ. ಆಮೇಲೆ ಅಮೃತ ಶಿಲೆಯನ್ನ ಬಳಸಿ ಅವ್ರು ಏನ್ ಮಾಡಿದ್ರು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಬಹುಶಃ ಗ್ರೀಕರು 3 ವಾಸ್ತು ಶೈಲಿಯನ್ನ ಪರಿಚಯಿಸ್ತಾರೆ. ನಿಮ್ಗೆ ಗೊತ್ತಿರಬಹುದು, ಡೋರಿಕ್, ಅಯೋನಿಕ್ ಮತ್ತು ಕೊರಾಂತಿಯನ್ ಸ್ಟೈಲ್ ಅಂತ ಹೇಳಿ. ನಾವ್ ಹೆಂಗ ಇಂಡಿಯಾದೊಳಗ ದ ಸ್ಟೈಲ್ ಆಫ್ ನಾಗರ, ದ ಸ್ಟೈಲ್ ಆಫ್ ದ್ರವಿಡಿಯನ್, ಆಮೇಲೆ ದ ಸ್ಟೈಲ್ ಆಫ್ ವೇಸರ ಅನ್ನುವಂಥ ಸ್ಟೈಲ್ಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಗ್ರೀಕರ ಕಾಲದಲ್ಲಿ ಡೋರಿಕ್, ಅಯೋನಿಕ್ ಮತ್ತು ಕೊರಾಂತಿಯನ್ ಶೈಲಿಯ ಒಂದು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಸುಂದರವಾಗಿರ್ತಕ್ಕಂಥ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯ ಅಂದ್ರೆ ದ ಪಾರ್ಥಿನಾನ್ ಟೆಂಪಲ್. ಪಾರ್ಥಿನಾನ್ ದೇವಾಲಯ ಬಹಳ ಅದ್ಭುತವಾದದ್ದು. ಅದನ್ನ ಅಮೃತ ಶಿಲೆಯಲ್ಲಿ ಅದನ್ನ ನಿರ್ಮಾಣ ಮಾಡಿದ್ರೆ ಸುಂದರವಾಗಿರ್ತಕ್ಕಂಥ ಒಂದು ದೇವಾಲಯ ಇದೆ. ಆ ದೇವಾಲಯದೊಳಗೆ ಪಿಡಿಯಾಸ್ ಕೆತ್ತಿರುವಂತ ಅಮೃತ ಶಿಲೆಯ ಎತ್ತರ ಸುಮಾರಾಗಿ 46 ಅಡಿ ಎತ್ತರ ಇದೆ. ಅದರಲ್ಲಿ ಅಥೆನ್ಸ್ ದೇವತೆ ವಿಗ್ರಹ ಕೂಡ ಇದೆ. ಆಮೇಲೆ ಆ ದೇವಾಲಯವನ್ನು 46 ಡೋರಿಕ್ ಕಂಬಗಳಿಂದ ಹೊಂದಿದೆ. ಪ್ರತಿ ಕಂಬ 34 ಅಡಿ ಎತ್ತರವಿದೆ. ಆಮೇಲೆ ಬಹುಶಃ ಎಕ್ವಿನಸ್ ಅನ್ನುವಂಥ ಪ್ರಸಿದ್ಧ ಶಿಲ್ಪಿ ಏನ್ ಮಾಡ್ತಾನಂದ್ರೆ ಆ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಒಟ್ಟಾರೆ ಪಾರ್ಥಿನಾನ್ ದೇವಾಲಯ ಅತ್ಯಂತ ಅದ್ಭುತವಾಗಿದ್ದು ಇದನ್ನ ಯಾರು ನಿರ್ಮಾಣ ಮಾಡಿದ್ರೆ ಪೆರಿಕ್ಲಸ್ನ ಕಾಲವನ್ನು ನಾವು ಸುವರ್ಣ ಯುಗ ಅಂತ ಕರೀಲಿಕ್ಕೆ ಕಾರಣ ಅಂದ್ರೆ ಇದೂ ಒಂದು ಕಾರಣ. ಪಾರ್ಥಿನಾನ್ ಅನ್ನುವಂಥ ಟೆಂಪಲ್ ಅನ್ನ ನಿರ್ಮಾಣ ಮಾಡಿದ. ಅದಕ್ಕಾಗಿ ಕಲೆಯಲ್ಲಿ ಸಾಧನೆ ಮಾಡಿದ್ದಾರೆ. ದೇವರುಗಳು ಮಾನವರಿಗಿಂತ ಸುಂದರ ದೇಹ ರಚನೆಯನ್ನು ಹೊಂದಿದ್ರು. ಪೆರಿಕ್ಲಸ್ನ ಯುಗ ಹಲವಾರು ವಿಖ್ಯಾತವಾಗಿರ್ತಕ್ಕಂಥ ಶಿಲ್ಪಿಯಿಂದ ಕೂಡಿತ್ತು. ಇದರಲ್ಲಿ ಪ್ರಖ್ಯಾತನಾದವನು ಪೆರಿಕ್ಲಸ್ನ ಸ್ನೇಹಿತ ಸಲಹೆಗಾರ ಪಿಡಿಯಾಸ್ ಪಾರ್ಥಿನಾನ್ ದೇವಾಲಯವನ್ನ ನಿರ್ಮಾಣ ಮಾಡಿದ. ಆಮೇಲೆ ಒಟ್ಟಾರೆ ಈ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನಾವು ವಿಶೇಷವಾಗಿ ಈ ಡೋರಿಕ್ ಮತ್ತು ಅಯೋನಿಕ್ ಮತ್ತು ಕೊರಾಂತಿಯನ್ ಅನ್ನುವಂಥ ಒಂದು ಶೈಲಿಯಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯ ಅಂದ್ರೆ ಪಾರ್ಥಿನಾನ್ ದೇವಾಲಯ. ಬಹುಶಃ ಈ ಪಾರ್ಥಿನಾನ್ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ಕೇಳಬಹುದು. ಅವಾಗ ಪೆರಿಕ್ಲಸ್ನಿಂದ ಈ ದೇವಾಲಯ ನಿರ್ಮಿಸಲ್ಪಟ್ಟಿದೆ ಅಂತ ನಮಗೆ ಕಂಡು ಬರ್ತದೆ. ಇಷ್ಟು ನಾವು ಈ ಗ್ರೀಕ್ ನಾಗರಿಕತೆಯ ಸಾಂಸ್ಕೃತಿಕ ಗುರಿಗಳಲ್ಲಿ ಇಷ್ಟೆಲ್ಲ ಹಲವಾರು ಪಾಯಿಂಟ್ಗಳನ್ನು ನಾವು ಡಿಸ್ಕಷನ್ ಮಾಡಿದಾಗ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅವಧಿಯಲ್ಲಿ ಬಂದಾಗ ನಾವು ರೋಮನ್ ಸಿವಿಲೈಸೇಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾಕೆಂದ್ರೆ ಇನ್ನೂ ಸಾಕಷ್ಟು ಸಿಲೆಬಸ್ ಇರೋದ್ರಿಂದ ನಾನು ನೆಕ್ಸ್ಟ್ ಪೀರಿಯಡ್ನಲ್ಲಿ ರೋಮ್ ನಾಗರಿಕತೆ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಥ್ಯಾಂಕ್ ಯು.